ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ನಕಲಿ ಬುರುಡೆಗೆ ಮತ್ತಷ್ಟು ಟ್ವಿಸ್ಟ್ ಕೊಟ್ಟಿದ್ದಾನೆ ಈ ಚಿನ್ನಯ್ಯ. ನನಗೆ ಜಯಂಟ್ ಟೀನೇ ಬುರುಡೆ ತಂದು ಕೊಟ್ಟಿದ್ದು ಅಂತ ಈ ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜಯನ್ ಮನೆಯಲ್ಲಿ ನನಗೆ ಬುರುಡೆ ಮೂಳೆಗಳನ್ನ ಕೊಟ್ಟರು. ಜಯನ್ ಮನೆಯಲ್ಲೇ ಮೊದಲು ಬುರುಡೆ ನೋಡಿದ್ದು, ಮನೆಯಲ್ಲೇ ಮೊದಲು ಬುರುಡೆಯನ್ನ ನೋಡಿದ್ದು ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ. ಟ್ರಾವೆಲ್ ಹಿಸ್ಟ್ರಿ ಸಮೇತ ಅಸಲಿ ಕಥೆಯನ್ನ ಚಿನ್ನಯ್ಯ ಹೇಳಿದಾನೆ ಎಸ್ಐಟಿ ಮುಂದೆ. ತಮಿಳುನಾಡಿನಿಂದ ನೇರವಾಗಿ ಬೆಂಗಳೂರಿಗೆ ಚಿನ್ನಯ್ಯ ಭೇಟಿ ಮಾಡ್ತಾನೆ. ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬಂದಿಳಿತಾನೆ ಮಾಸ್ಕ್ ಮ್ಯಾನ್. ಬಸ್ ನಿಲ್ದಾಣದಿಂದ ನೇರವಾಗಿ ಬಾಗಲಗುಂಟೆಗೆ ಪ್ರಯಾಣ ಮಾಡ್ತಾನೆ, ಅಲ್ಲಿರುವಂತಹ ಜಯಂತಿ ನಿವಾಸಕ್ಕೆ. 3 ದಿನ ಜಯಂತಿ ಮನೆಯಲ್ಲೇ ಉಳ್ಕೊಂಡಿದ್ದ ಚಿನ್ನಯ್ಯ ಮನೆ ಹಾಗೂ ಟೆರೆಸ್ ಮೇಲೆ ಕುಳಿತು ಜಯನ್ ಹಾಗೆ ಚಿನ್ನಯ್ಯ ಮಾತುಕತೆ ನಡೆಸಿದ್ರು. ಜಯನ್ ಮತ್ತು ಚಿನ್ನಯ್ಯ ಸೇರ್ಕೊಂಡು ಬುರುಡೆ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ವೇಳೆ ಬುರುಡೆ ಕೊಟ್ಟಿದ್ದು ಅಂತ ಹೇಳಿ ತನಿಖೆ ವೇಳೆ ಮಾಹಿತಿ ಹೊರಬಂದಿದೆ. ಎಸ್ಐಟಿ ಅಧಿಕಾರಿಗಳನ್ನ ಕಾಡ್ತಾ ಇರೋದು ಏನಂದ್ರೆ ಆ ಬುರುಡೆ ಮೂಲ, ಆ ಬುರುಡೆ ಎಲ್ಲಿಂದ ಬಂತು, ಬುರುಡೆಯನ್ನ ನಾನ್ ಕೊಟ್ಟಿಲ್ಲ ಅಂತ ಜಯನ್ ಹೇಳ್ತಾ ಇದ್ದಾನೆ, ಆದ್ರೆ ಜಯನ್ನೇ ಕೊಟ್ಟಿದ್ದು ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಹೀಗಾಗಿ ಅಸ್ಲಿಗೆ ಆ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಬೇಕು. ತಮಿಳುನಾಡಿನಿಂದ ಚಿನ್ನಯ್ಯ ತಂದಿರೋದು ಅಂತ ಜಯನ್ ಹೇಳ್ತಾ ಇದ್ದಾನೆ. ಸದ್ಯ ಬುರುಡೆಯ ಮೂಲವನ್ನ ಕೆದಕ್ತಾ ಇದೆ ಎಸ್ಐಟಿ.